ಅತ್ಗೆ ಅತ್ಗೆ ಕುಕ್ಕರ್ ಕೂಗ್ತಾನೆ ಇದೆ. ಸಾರಿ, ಸೀದೋಯ್ತಾ? ಇಲ್ಲ, ನಾನು ಆಫ್ ಮಾಡಿದೆ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಅಯ್ಯೋ, ಇನ್ನೇನು ಯೋಚನೆ ಮಾಡ್ತಾ ಇರ್ತಾರೆ? ಕೇಸ್ ಬಗ್ಗೆ ಯೋಚನೆ ಮಾಡ್ತಾ ಕೂತಿರ್ತಾರೆ. ನೀವೇನು ಹೇಳಿದ್ರಿ? ಪತ್ತೇದಾರಿಕೆ ಕೆಲಸ ಜೊತೆಗೆ ಮನೆ ಕೆಲಸನೂ ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ತಾನೆ? ನೋಡ್ತಾ ಇದೀವಲ್ಲ, ಇವತ್ತು ಕುಕ್ಕರು ಮನೆ ಕಿತ್ಕೊಂಡು ಹೋಗಕ್ಕೆ ಕೂಗ್ತಾ ಇದೆ, ನಾಳೆ ಹಾಲು ಹೊಡೆದೋಗುತ್ತೆ, ನಾಡಿದ್ದು ಅನ್ನ ಸುಟ್ಟು ಹೋಗುತ್ತೆ, ಆಚೆ ನಾಡಿದ್ದು ಸಿಲಿಂಡರ್ ಬ್ಲಾಸ್ಟ್ ಆದರೂ ಆಗ್ಬೋದು. ಛೇ ಬಾಯಿ, ಯಾವಾಗಲೂ ಮೊಸರಲ್ಲಿ ಕಲ್ಲು ಹೊಡ್ಕೋತೇನೆ ನಿನ್ನ ಕೆಲಸ. ಏನೋ ಹೇಳ್ದಿಯಲ್ಲೇ, ನಂಗೆ ಕೇಳಿಸ್ತಾ ಇಲ್ಲ. ನಾನೇನು ಹೇಳಿಲ್ಲ, ಗೊಣಗ್ತಾ ಇದ್ದೆ ಅಷ್ಟೇ. ಅದೇ ಏನು ಗೊಣಗ್ದೆ ಅಂತ. ಅಜ್ಜಿ, ಅವಳ್ದು ಇದ್ದಿದ್ದೆ. ಕೂತ್ಕೊಮ್ಮ, ನೀನು ಕೂತ್ಕೊ. ಈಗ ಹೇಳಮ್ಮ, ಏನು ಚಿಂತೆ ಮಾಡ್ತಾ ಇದೀಯಾ? ಅದು ಏನು ಯೋಚನೆ ಅಂತ ಹೇಳಮ್ಮ ನನಗೆ. ಕೇಸ್ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಜ್ಜಿ. ತುಂಬ ಸಿಕ್ಕಳಿವೆ, ಹೇಗೆ ಬಿಡ್ಸೋದೋ ಗೊತ್ತಾಗ್ತಿಲ್ಲ. ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಬಾಚಣಿಗೆ ತಗೊಂಡು ಬಾ, ತಲೆಗೆ ಚೆನ್ನಾಗಿ ಹರಳೆಣ್ಣೆ ಹಚ್ಚಿ ಬಾಚ್ದ ಅಂದರೆ ನಿನ್ನ ತಲೆಯಲ್ಲಿ ಯಾವ ಸಿಕ್ಕು ಉಳಿಯೋದಿಲ್ಲ. ಅಯ್ಯೋ, ಅಲ್ಲೋ ಗ್ರ್ಯಾಂಡ್ ಮದರ್, ಅವ್ರು ಹೇಳ್ತಾ ಇರೋದು ಕೂದಲಲ್ಲಿರೋ ಸಿಕ್ಕಿನ ಬಗ್ಗೆ ಅಲ್ಲ, ಕೇಸಲ್ಲಿರೋ ಸಿಕ್ಕಿನ ಬಗ್ಗೆ. ಅದನ್ನ ಯೋಚನೆ ಮಾಡಿ ಮಾಡಿನೇ ಕುಕ್ಕರ್ ಕೂಗಿದ್ದು ಕೇಳಿಸಿಲ್ಲ. ನಿನಗೆ ಮೊದಲೇ ಕಿವಿ ಕೇಳ್ಸ. ಓ ಅದ ಏನೋ ಬಾರಿ ಅರ್ಥ ಆದಂಗೆ. ಪ್ರತಿಭಾ, ಅದು ಯಾವ ಕೇಸು ಅಂತ ಹೇಳಮ್ಮ, ಅದನ್ನ ನಾನು ಲೇ ಅದೇನು ಅಂತ ಹೇಳ ಸಾಲ್ವ್ ಅದನ್ನ ಮಾಡ್ತೀನಿ. ಪ್ರತಿಭಾ ಅವರೇ, ಯಾವಾಗ ಬಂದ್ರಿ? ಈಗ ಬಂದ್ರಿ. ಸಾರಿ, ಒಂದು ನಿಮಿಷ ಬನ್ನಿ. ಕೂತ್ಕೊ. ನಮ್ಮನೆ ಅಡ್ರೆಸ್ಸು ನಿಮ್ಗೆ ಹೇಗೆ ಗೊತ್ತಾಯ್ತು? ನೀವು ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬ ಹೆಸರು ಮಾಡಿದ್ದೀರಾ. ನಿಮ್ಮ ಅಡ್ರೆಸ್ ಹುಡ್ಕೋದು ಕಷ್ಟನಾ? ಕೋರ್ಟಿಂದ ಬರ್ತಿದ್ರಾ? ಕೊಲೆ ಆಪಾದನೆ ಹೊತ್ಕೊಂಡು ಕೋರ್ಟಲ್ಲಿ ನಿಂತ್ಕೊಳ್ಳೋದು ತುಂಬ ಕಷ್ಟ. ಆದಷ್ಟು ಬೇಗ ನಿರಪರಾಧಿ ಅಂತ ಪ್ರೂವ್ ಆದರೆ ಅಷ್ಟೇ ಸಾಕು.